ಹಾಕೊಂಡ್ಬಿಡ್ತೀವಿ. ಫಸ್ಟ್ಗೆ ನಾವು ಈ ಲೈನ್ನ ಹಾಕೊಳ್ಳೋಣ. ಕೆಳಗಡೆ ಲೈನಿಂಗ್ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಇನ್ನೊಂದು ಲೈನಿಂಗ್ನ ಬಳಸಬೇಕಾದ್ರೆ ಕಂಪಲ್ಸರಿ ವಾಟ್ರಲ್ಲಿ ಡಿಪ್ ಮಾಡಲೇಬೇಕು. ಓಕೆನಾ? ಇದಾದ ನಂತರ ಲೈನಿಂಗ್ನ 2 ಪಾರ್ಟಲ್ಲಿ ನಾವು ಹಾಕ್ಕೊಳ್ತೀವಿ. ಓಕೆನಾ? 2 ರೀತಿ ನಾವು ಲೇಯರ್ ಮುಖಾಂತರ ಅಂದರೆ ಈ ರೀತಿ ಅಂಚು ಪೀಸ್ನ 2 ಒಂದೇ ರೀತಿ ಬರೋ ಥರ ಇಟ್ಕೊಂಡು ನಾವು ಲೈನಿಂಗನ್ನು ಹಾಕ್ಕೋಬೇಕು. ಓಕೆನಾ? ಇದಾದ ನಂತರ ನಾವೇನು ಮಾಡಬೇಕಂದ್ರೆ ಫಸ್ಟಿಗೆ ಇವ್ರ ಲೆಂತ್ ಬರುತ್ತೆ. ಲೆಂತ್ ಬಂದು ನಮಗೆ 13.5 ಇಂಚಿದೆ. ಇದಕ್ಕೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 14.5 ಇಂಚ್ಗೆ ನಾವು ಮಾರ್ಕನ್ನು ಹಾಕೋತೀವಿ. ಓಕೆನಾ? ಇದಾದ ನಂತರ ನಮಗೆ ಫಸ್ಟ್ ಬರುವಂಥದ್ದೇ ಇವರಿಗೆ ಡೀಪ್ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಡೀಪ್ ಎಷ್ಟು ಇಂಚ್ ಬೇಕು ಇವ್ರಿಗೆ ಅಂತಂದರೆ 10 ಇಂಚಿನ ಡೀಪನ್ನು ನಾವು ಇಟ್ಕೊಳ್ತಾ ಇದ್ದೀವಿ. 10 ಇಂಚಿನ ಡೀಪನ್ನು ಇಟ್ಕೊಂಡು ಈ ಡೀಪಲ್ಲಿ 10 ಇಂಚಿದೆ ಅನ್ನೋದಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಓಕೆನಾ? ನಂತರ ಓವರಾಲ್ ಕೌಂಟ್ ಮಾಡಿಕೊಂಡ್ರೆ ನಮಗೆ 5.5 ಇಂಚು ಏನು ಬೇಕು, ಶೋಲ್ಡರ್ ಬೇಕು. ಇದರಲ್ಲಿ ನೆಕ್ಕಿಗೆ ಅಂತ ಇಷ್ಟು ಇಟ್ಕೊಂಡ್ವಿ. ಬಟ್ ಶೋಲ್ಡರ್ ಪಟ್ಟಿ ನಮಗೇನಾದರೂ ಕಡಿಮೆ ಬೇಕು, ಜಸ್ಟ್ ನಾವೇನು ಮಾಡ್ತೀವಿ, ಶೋಲ್ಡರ್ ಪಟ್ಟಿನ 1 ಇಂಚ್ಗೆ ಇಟ್ಕೊಳ್ತೀವಿ, 1.5 ಇಂಚ್ ಇಟ್ಕೊಳ್ತೀವಿ ಅಂತಂದರೆ ನಾವೇನು ಮಾಡಬೇಕು, ಈಗ 1.5 ಇಂಚ್ ಶೋಲ್ಡರ್ ಪಟ್ಟಿ ಬೇಕು ಅಂದರೆ 2.5 ಇಂಚ್ಗೆ ಮಾರ್ಕ್ ಮಾಡಬೇಕು. ಆಗೇನಾಗುತ್ತೆ, ನೆಕ್ ವಿಡ್ತ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ ಇದು? 2.5 ಇಂಚು ಅಂದರೆ 1.5 ಇಂಚಿನ 2 ಇಂಚು ಟೋಟಲ್ ನಮಗೆ ರೆಡಿ ಬಂದುಬಿಡತ್ತೆ. ಓಕೆನಾ? 1.5 ಇಂಚು ನಮಗೆ ರೆಡಿ ಬರುತ್ತೆ. ಇದು ಮಾರ್ಕ್. ಇದು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ನಮಗೆ ರೆಡಿ ಬರುವಂಥ ಶೋಲ್ಡರ್. ಈ ಕಡೆ ಮತ್ತು ಈ ಕಡೆ ಏನು ಹಾಫ್ ಇಂಚ್ ಏನು ಬಿಟ್ಟಿದ್ದೀವಿ, ಇದು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಹೋಗುತ್ತೆ. ನಮಗೆ ಎಷ್ಟು ಬೇಕು? 1.5 ಇಂಚಿನ ಪಟ್ಟಿ ಬೇಕಾಗತ್ತೆ. ಇಲ್ಲಿ ಕೂಡ ಅಷ್ಟೇ ನಮಗೆ ರೆಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 3 ಇಂಚಿದೆ ಅಲ್ವಾ? ಇಲ್ಲಿ ನಮಗೆ ಹಾಫ್ ಇಂಚು ಒಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಹೋಗುತ್ತೆ. ಇಲ್ಲಿ 3 ಇಂಚಿದೆ ಅಂತಂದರೆ ಡೀಪ್ ನಮಗೆ ಬ್ರಾಡ್ ಬೇಕು ಅಂತಂದರೆ 3.5 ಇಂಚ್ವರೆಗೂ ನಾವು ಇಟ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಈ ಲೈನಿಂದ ನಾವೇನು ಮಾಡಬೇಕು, ಲೈನನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಲೈನ್ನ ಡ್ರಾ ಮಾಡ್ಕೊಂಡು ಆದಮೇಲೆ ನಾವು ಡೀಪನ್ನು ಯಾವ ರೀತಿ ಕೊಡಬೇಕು ಅಂದರೆ ಜಸ್ಟ್ ಈ ರೀತಿ ರೌಂಡ್ ಶೇಪನ್ನು ಕೊಡಬೇಕು. ಕರೆಕ್ಟಾಗಿ ಇದು ರೌಂಡಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಶೇಪನ್ನು ಇಟ್ಕೊಳ್ಳೋದ್ರಿಂದ. ಇಲ್ಲ ನಮಗೆ ಫುಲ್ಲಿ ರೌಂಡ್ ಆಗಬೇಕು ಅಂತಂದರೆ ಸ್ವಲ್ಪ ಕೆಳಗಡೆ ಬಂದು ನೀವೇನು ಮಾಡಬೇಕು, ಈ ರೀತಿ ಶೇಪನ್ನು ಕೊಡಬೇಕು. ಓಕೆನಾ? ಇಲ್ಲಿ ಕಾರ್ನರ್ಗೆ ಕೊಡಬೇಡಿ, ಇಲ್ಲಿಂದ ರೌಂಡ್ ಶೇಪನ್ನು ಕೊಡಿ. ಹೆಂಗಿದೆ ಹಾಗೆ ಕೂತ್ಕೊಳ್ಳುತ್ತೆ. ಓಕೆನಾ? ಇದಾದ ನಂತರ ನಮಗೆ ಬೇಕಾಗುತ್ತೆ, ಇದು ಎಷ್ಟಿದೆ ಅಷ್ಟೇ ಮಾರ್ಕನ್ನು ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದನ್ನು ಸೀದಾ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಸೀದಾ ಮಾಡ್ಕೊಳ್ಳಿ. ಈಗ ಆರ್ಮೋಲ್ ಡೌನಿಂಗ್ ಎಷ್ಟು ಇಳಿಸ್ಕೋಬೇಕು ಇದಕ್ಕೆ ಅಂತಂದರೆ ನಾವಿಲ್ಲಿ 5.5 ಇಂಚ್ ಇಟ್ಟಿದ್ದೀವಲ್ವ, ಇಲ್ಲಿ ನಮಗೆ 5.25 ಇಂಚಷ್ಟು ಇಳಿಸ್ಕೊಂಡ್ರೂ ತೊಂದರೆ ಇಲ್ಲ. ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ 5.5ನೇ ಇಟ್ಕೊಳ್ಳಿ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, 5.25 ಇಂಚಿಗೆ ಇಳಿಸ್ಕೊಳ್ತಾ ಇದ್ದೀನಿ. ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಇದಾದ ನಂತರ ನಮಗೆ ಇಲ್ಲಿಂದ ಕರೆಕ್ಟಾಗಿ 1 ಇಂಚ್ ಆರ್ 1.25 ಇಂಚ್ ಎಷ್ಟಕ್ಕೆ ಅನುಕೂಲ ಆಗುತ್ತೋ ಅಷ್ಟಕ್ಕೆ ನಿಮಗೆ ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ನೋಡಿಕೊಂಡು ಅಷ್ಟಕ್ಕೆ ನೀವು ಇದನ್ನು ಇಟ್ಕೊಳ್ಳಿ. ಓಕೆನಾ? ಇದನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ಇಲ್ಲಿ ಎಷ್ಟಕ್ಕೆ ಬೇಕು, 9 ಇಂಚ್ ಬೇಕಾ, 8.5 ಇಂಚ್ ಬೇಕಾ? ಈಗ ನಮಗೆ ಅಪರ್ ಚೆಸ್ಟ್ ಎಷ್ಟಿದೆ, 34 ಇಂಚಿದೆ ಅಂತಂದರೆ 8.5 ಆಗುತ್ತೆ. 36 ಇಂಚಿದೆ ಅಂದರೆ 9 ಇಂಚ್ ಆಗುತ್ತೆ. ಈಗ ನಮಗೆ 36 ಇಂಚಿಗೆ ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಒಂದು 1/4 ಇಂಚು ಕಡಿಮೆ ಮಾಡಿ 8.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಇಂಚು? 8.25 ಇಂಚು. 8.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ? ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಆಟೋಮೆಟಿಕ್ಲಿ ಅವರ ವೇಸ್ಟ್ ಎಷ್ಟಿದೆ ಅಷ್ಟು ಬಂದುಬಿಡುತ್ತೆ. 8 ಇಂಚಿನ ವೇಸ್ಟ್ ಇದೆ, 32 ಇಂಚಿಂದು. ಸೊ ಇಲ್ಲಿ 8.25 ಇಂಚು ನಮಗೆ ಬರೋದು. ಇಲ್ಲೇನಿದೆ ಅದೇ ಇಲ್ಲಿ ಬಂದಿರುತ್ತೆ, 8.25 ಇಂಚು. ಇವೆರಡೂ ಸೆಂಟರ್ಗೆ ನಾವು ಡಾಟನ್ನು ಹಿಡಿತೀವಿ. ಓಕೆನಾ? ಇವೆರಡೂ ಸೆಂಟರ್ಗೆ ಡಾಟ್ ಎಲ್ಲಿವರೆಗೆ ಹಿಡಿಬೇಕಂದ್ರೆ ಈ ಲೈನಿಂದ 1 ಇಂಚ್ ಕೆಳಗಡೆವರೆಗೂ ನೀವು ಡಾಟನ್ನು ಹಿಡಿಬೇಕು. ಅಥವಾ ಎಕ್ಸಾಕ್ಟ್ಲಿ ಇದೇ ಲೈನಿಗೆ ಹಿಡಿದ್ರು ಏನೂ ತೊಂದರೆ ಇಲ್ಲ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಯಾಕಂದರೆ 3/4 ಇಂಚು ಇಲ್ಲಿ ಹೋಗುತ್ತೆ. ಇದು 32 ಇಂಚು ಸೊಂಟ ಇದೆ. ಓಕೆನಾ? ಇದಿಷ್ಟು ಬ್ಯಾಕ್ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೋಬೇಕು ನೀವು ಅಂತಂದರೆ ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಇಲ್ಲಿಗೆ ಕಟ್ಟನ್ನು ಇದು ಮಾಡ್ಕೊಳ್ಬೇಕು, ಡೀಪ್ ಅಂತಕ್ಕಂಥದ್ದು. ಓಕೆನಾ? ಅದೇ ರೀತಿ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು
ನನ್ನ ಜೊತೆ ನೀವು ಯೂಟ್ಯೂಬ್ ಮೆಂಬರ್ಸಲ್ಲಿ ನನ್ನ ಹತ್ರ ಕಟಿಂಗ್ ಕಲಿಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಮೆಂಬರ್ಶಿಪ್ ಕ್ಲಾಸಸ್ ಅಂತ ಇದೆ. ಜಸ್ಟ್ 117ಇಂದ ಸ್ಟಾರ್ಟ್ ಆಗುತ್ತೆ, $119 ಸ್ಟಾರ್ಟ್ ಆಗುತ್ತೆ. ಓಕೆನಾ. ಮತ್ತು ವ್ಯಾಟ್ಸಪ್ ಜೊತೆಗೆ ನನ್ನ ಜೊತೆ ಚಾಟ್ ಮಾಡಬೇಕು ಅಂದರೆ ಮೆಂಬರ್ಶಿಪ್ ಕ್ಲಾಸ್ ಬಂದು $179 ಇರುತ್ತೆ ಪ್ರತಿ ತಿಂಗಳು. ಓಕೆನಾ. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಪ್ರಿನ್ಸೆಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು ಮತ್ತು ವಿ ಶೇಪ್ ಬ್ಲೌಸು ಮತ್ತು ಬ್ಯಾಕ್ ಡಿಸೈನ್ಸ್, ಸೊ ಇವೆಲ್ಲವೂ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಓಕೆನಾ. ವಾರದಲ್ಲಿ 2 ವೀಡಿಯೋಸ್ ನಿಮಗೆ ಬರುತ್ತೆ. ಈ ತಿಂಗಳಿಂದ ಸ್ವಲ್ಪ ಬಂದಿಲ್ಲ, ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಓಕೆನಾ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಬ್ಯಾಕ್ ಡಿಸೈನ್ಸ್ ಆಗಿರ್ಬೋದು ಮತ್ತು ಈಗ ನೆಕ್ಸ್ಟ್ ಈ ಮಂತಿಂದ ನಿಮಗೆ ಚೂಡಿದಾರ್ ಕ್ಲಾಸ್ ಅಂದರೆ ಟಾಪ್ಸ್ ಆಗಿರ್ಬೋದು ಮತ್ತು ಡ್ರೆಸ್ ಆಗಿರ್ಬೋದು, ಇದರ ಕ್ಲಾಸಸ್ ನಿಮಗೆ ಮೆಂಬರ್ಶಿಪ್ಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೆಜರ್ಮೆಂಟ್ ಅಂತಕ್ಕಂಥದ್ದು ಮಿಸ್ ಆಗೋದಿಲ್ಲ, ಕರೆಕ್ಟಾಗಿ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ನೀವು ಈ ರೀತಿಯೇ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಓಕೆನಾ. ಇದಾದ ನಂತರ ಫ್ರಂಟನ್ನು ಕಟ್ ಮಾಡಬೇಕು ಅಂದರೆ ಇದನ್ನು ಇದೇ ರೀತಿ ಹಾಕ್ಕೊಳ್ಳಿ. ಎಕ್ಸಾಕ್ಟ್ಲಿ ನಿಮಗೇನು ಕಾಣ್ತಾ ಇದೆ ಈ ಲೈನು ಇಲ್ಲಿಂದ ನೀವೊಂದು ಲೈನ್ನ ಇಲ್ಲಿಗೆ ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇದು ಡ್ರಾ ಆಯಿತು. ಇದಾದ ನಂತರ ಶೋಲ್ಡರ್ ಪಾಯಿಂಟ್ ಇಲ್ಲಿ ಕಟ್ ಆಗುತ್ತೆ, ಇದು ಇಲ್ಲಿಗಿದೆ. ಸೊ ಇದೊಂದು ಲೈನ್ನ ನೀವು ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇದಿಷ್ಟು ಡ್ರಾ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಯಿಂದ ನಾವೇನು ಮಾಡಬೇಕು, 1.5 ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಆಗಲೇ ನಮಗೇನಾಗುತ್ತೆ ಅಂದರೆ ಕೆಳಗಡೆ ಇನ್ಕ್ಲೂಡಿಂಗ್ ಶೇಪ್ ಬೆಲ್ಟ್ ಏನಿದೆ ಅದು ಕೂಡ ಸಿಗುತ್ತೆ. ಇಲ್ಲೇನು ಮಾಡಬೇಕು, ಒಂದು 1/4 ಇಂಚು ಇನ್ಕ್ರೀಸ್ ಮಾಡಿ ಇಲ್ಲಿ ಟಕ್ಸ್ ಹಿಡಿಯೋದ್ರಿಂದ ಫ್ರಂಟಲ್ಲಿ ಒಳಗಡೆ ಬರಬೇಕು. ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಇನ್ಕ್ರೀಸನ್ನು ಮಾಡಿ ಅದೇ ಲೈನ್ನ ಸೀದಾ ಹಾಕ್ಕೊಳ್ಳಿ. ಜಸ್ಟ್ 1/4 ಇಂಚು ಸಾಕಾಗತ್ತೆ, ಜಾಸ್ತಿ ಬೇಡ. ಓಕೆನಾ. 1/4 ಇಂಚ್ ಆದರೆ ಸಾಕು. ಓಕೆನಾ. ಡೀಪ್ ಮಾರ್ಕನ್ನು ಹಾಕ್ಕೊಳ್ಬೇಕು. ಫ್ರಂಟ್ ಡೀಪ್ ಎಷ್ಟು ಬೇಕು, ಈ ರೀತಿ ಇರುವಂಥ ಬ್ಲೌಸ್ಗೆ ಮಿನಿಮಮ್ 6.5 ಇಂಚು ಅಥವಾ 7 ಇಂಚು ಡೀಪನ್ನು ಇಟ್ಕೊಂಡ್ರೆ ಫ್ರಂಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ಹಾಗಾಗಿ ನೀವು ಡೀಪಿಗೆ ಅಷ್ಟು ಪ್ರಿಫರೆನ್ಸ್ನ ಕೊಡಿ. ಈಗ ಇದೇ ಲೈನಿಗೆ ನಾವೇನು ಮಾಡಬೇಕು, ಶೋಲ್ಡರ್ ಪಟ್ಟಿ ಕಡಿಮೆ ಇರೋದ್ರಿಂದ ಫ್ರಂಟಲ್ಲೂ ಕೂಡ ನಾವು ಅದೇ ಬ್ರಾಡ್ನೆಸ್ನ ಮೇಂಟೈನ್ ಮಾಡಬೇಕು ಅಂದರೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬ್ರಾಡ್ನೆಸ್ ಸ್ವಲ್ಪ ಕಡಿಮೆ ಬೇಕು ಫ್ರಂಟಲ್ಲಿ ಅಂದರೆ ಸ್ವಲ್ಪ ಒಳಗಡೆ ಈ ರೀತಿ ತೆಗೆದುಕೊಳ್ಳಿ. ಆಗ ನಿಮಗೆ ಫ್ರಂಟಲ್ಲಿ ಬ್ರಾಡ್ನೆಸ್ ಅಂತಕ್ಕಂಥದ್ದು ಯು ಶೇಪ್ ಅಂತಕ್ಕಂಥದ್ದು ಕಡಿಮೆ ಬರುತ್ತೆ. ಓಕೆನಾ. ಕರೆಕ್ಟಾಗಿ ರೌಂಡ್ ಶೇಪ್ ಅಂತಕ್ಕಂಥ ನಿಮಗೆ ಬರಬೇಕು ಅಂದರೆ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಂಡು ನೀವು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೀವು ಪಾನ್ ಶೇಪ್ ಆದರೂ ನೀವು ಇದಕ್ಕೆ ಕೊಡ್ಬೋದು. ಪಾನ್ ಶೇಪ್ ಅಂದರೆ ಯಾವ ರೀತಿ ಅಂದರೆ ಈ ರೀತಿ. ಓಕೆನಾ. ಈ ರೀತಿ ನೀವು ಇದಕ್ಕೆ ಕೊಡ್ಬೋದು. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ನಮಗೆ ಎಕ್ಸಾಕ್ಟ್ಲಿ 9 ಇಂಚಿಗೆ ನಾವು ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಈ ರೀತಿ ಕ್ರಾಸಿಂದ. ಓಕೆನಾ. 9 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಇದು ನಮಗೆ ಎಲ್ಲಿ ಇದಾಗುತ್ತೆ, 1/4 ಇಂಚು ಇಲ್ಲಿಗೆ ಬರುತ್ತೆ. ಯಾಕೆ, ಡಾಟ್ ಹಿಡಿತೀವಿ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಎಕ್ಸಾಕ್ಟ್ಲಿ 9 ಇಂಚು ಇಲ್ಲಿಗೆ ಬರುತ್ತೆ, ಇಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಸೆಂಟರ್ ಪಾಯಿಂಟ್ಗೆ ನಾವೇನು ಮಾಡಬೇಕು ಅಂದರೆ ಒಂದು 1/2 ಇಂಚು ಮಾರ್ಜಿನ್ ಅನ್ನೋದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈ ಪಾಯಿಂಟ್ ಏನಿದೆ ನಿಮಗೆ ಎಕ್ಸಾಕ್ಟ್ಲಿ ಈ ರೀತಿ ವಿ ಶೇಪ್ ಬರೋ ಥರ ಇದಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ. ನಿಮಗಾಗ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ತಕ್ಕೊಂಡು ನೆಕ್ಸ್ಟ್ ನಿಮಗೆ ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ. ಈಗ ನೋಡಿ ಫ್ರಂಟ್ ಶೇಪ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದಾದ ನಂತರ ನಮಗೆ ಬೇಕಾಗೋದೇನಪ್ಪ ಅಂದರೆ ಇಲ್ಲಿಂದ ಎಕ್ಸಾಕ್ಟ್ಲಿ 1.5 ಇಂಚಿಗೆ ಮಾರ್ಕನ್ನು ಹಾಕೊಂಬಿಡಿ. ನಿಮಗೆ ಇದು ಒಂದು ಸ್ಕೇಲ್ ಮಾರ್ಜಿನನ್ನು ನಾವು ಕೊಟ್ಟಿದ್ದೀವಿ. ಸೊ ಅದರ ಪ್ರಕಾರ ಇದು ಕರೆಕ್ಟಾಗಿ ಬಂದಿರುತ್ತೆ. ಓಕೆನಾ. ಇದು ಮಾರ್ಜಿನ್, ಸೈಡ್ ಸ್ಟಿಚಿಂಗ್ ಮಾರ್ಜಿನ್ ಇದು. ಓಕೆ. ಈಗ ನಾವೇನು ಮಾಡಬೇಕು, ಫ್ರಂಟ್ ಡಾಟ್ ಪಾಯಿಂಟನ್ನು ಹಿಡಿಬೇಕು. ಇದು ನಮಗೆ ಎಷ್ಟಿದೆ, ಚೆಸ್ಟ್ 36 ಇರೋದ್ರಿಂದ 9.5 ಇಂಚ್ಗೆ ನಾವು ಡಾಟ್ ಪಾಯಿಂಟನ್ನು ಹಿಡ್ಕೋಬೇಕು ಅಥವಾ 10 ಇಂಚ್ಗಾದರೆ ಇಟ್ಕೋಬೇಕು. ಆಗಲೇ ನಿಮಗೆ ಪರ್ಫೆಕ್ಟ್ ಬರೋದು. ಈಗ ಡೀಪ್ ನಾವು ಎಷ್ಟು ಇಟ್ಟಿದ್ದೀವಿ, ಫ್ರಂಟ್ ಡೀಪು 7 ಇಂಚ್ ಇಟ್ಟಿರೋದ್ರಿಂದ ನಾನು 10 ಇಂಚಿಗೆ ಬೇಕು ನನಗೆ. ನಾನೇನು ಮಾಡ್ತೀನಿ, ಇದನ್ನು 10.5 ಇಂಚಿಗೆ 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಸೇರೋದ್ರಿಂದ 10.5ಗೆ ಮಾರ್ಕನ್ನು ಮಾಡ್ಕೊಳ್ತೀನಿ. ಇಲ್ಲಿಂದ ಎಕ್ಸಾಕ್ಟ್ಲಿ ನನಗೆ ಎಷ್ಟು ಇಂಚ್ ಬೇಕು, 2.5 ಇಂಚು ರೆಡಿ ಬೇಕು. ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ. ಇದು ನನಗೆ ಡಾಟ್ ಪಾಯಿಂಟ್, ಇದು ನನಗೆ ಡಾಟ್ ಪಾಯಿಂಟಿಂದ ಕೆಳಗಡೆ 2.5 ಇಂಚಿಗೆ ಮಾರ್ಕು. ಓಕೆನಾ. ಡಾಟ್ ಹಿಡಿಲಿಕ್ಕೆ. ಸೊ ಈಗೇನು ಮಾಡ್ತೀನಿ, ಈ ಲೈನ್ನ ಸೀದಾ ಮಾಡ್ಕೊಳ್ತೀನಿ.
ಓಕೆನಾ. ಈ ಲೈನ್ನ ಸೀದಾ ಮಾಡಿಕೊಂಡು ಈಗ ನಮಗೆ ಅಫೆಕ್ಸ್ ಟು ಅಫೆಕ್ಸ್ ಡಾಟ್ ಪಾಯಿಂಟ್ ಟು ಡಾಟ್ ಪಾಯಿಂಟ್ ಎಷ್ಟು ಬೇಕಾಗುತ್ತೆ ಈ ರೀತಿ ಇರುವಂಥ ಬ್ಲೌಸಸ್ಗಳಿಗೆ ಮಿನಿಮಮ್ ನಮಗೆ 3.25 ಇಂಚು ಬೇಕಾಗತ್ತೆ. ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ, 3.25 ಇಂಚು ಕರೆಕ್ಟಾಗಿ ಬೇಕಾಗತ್ತೆ. ಇದು ಲೈನ್ನ ಸೀದಾ ಡ್ರಾ ಮಾಡ್ಕೊಳ್ಳಿ. ಈಗ ನಮಗೆ ಇಲ್ಲಿ ಇರೋದು ಎಷ್ಟು ವೇಸ್ಟ್ ಸೊಂಟದ ಸುತ್ತಳತೆ ಎಷ್ಟಿದೆ 8 ಇಂಚಿದೆ. ಸೊ 8 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ನಿಮ್ಗೆ ಇಲ್ಲಿ ಎಷ್ಟು ಉಳಿಯಿತು 2 ಇಂಚು ಉಳಿಯಿತು. ಇದು 1/4 ಇಂಚು ಮಾರ್ಜಿನ್ ಹೋಗುತ್ತೆ, 2 ಇಂಚು ಉಳಿತು. ಇಲ್ಲಿ ಏನು ಮಾಡಬೇಕು 2 ಇಂಚನ್ನು ಈ ಕಡೆ 1 ಇಂಚು ಈ ಕಡೆ 1 ಇಂಚು ಅಂತ ನೀವು ಮಾರ್ಕನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಈ ರೀತಿ ರೌಂಡ್ ಶೇಪಲ್ಲಿ ಸ್ಟಿಚ್ ಅನ್ನೋದು ಬೀಳಬೇಕು, ಸ್ವಲ್ಪ ಲೈಟಾಗಿ. ಓಕೆನಾ. ಆಗಲೇ ಮಾತ್ರ ಸ್ಟಿಚಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬೀಳುವಂಥದ್ದು. ಓಕೆನಾ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಈಗೇನು ಮಾಡಬೇಕು ಅಂದರೆ ಜಸ್ಟ್ ನಾವು ಇಲ್ಲಿಂದ 1.5 ಇಂಚು 1 ಇಂಚಷ್ಟು ಲಿಫ್ಟ್ ಮಾಡ್ಕೊಳ್ಳಿ ಶೇಪ್ಗೋಸ್ಕರ. ಇದು ಶೇಪ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಬರುತ್ತೆ ನಿಮಗೆ. ಓಕೆನಾ. ಎಲ್ಲ ನಿಮಗೆ ಬೈ ಹ್ಯಾಂಡಿಂದ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿವರೆಗೆ ಇರಲಿ ಶೇಪ್ ಇದು. ಓಕೆನಾ. ಈ ರೀತಿ ಬರುತ್ತೆ ಶೇಪ್ ಅಂತಕ್ಕಂಥದ್ದು. ಸೊ ಈ ರೀತಿ ಶೇಪ್ ನಿಮಗೆ ಬಂದಾಗ ಏನೇನಾಗುತ್ತೆ ನೋಡಿ, ನಾವು ಒಂದು ಇಂಚ್ ಇಟ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಡಾಟ್ ಹಿಡಿತೀವಿ 1/2 ಇಂಚು, 1/4 ಇಂಚು ಮೇಲ್ಗಡೆ ಹೋಗುತ್ತೆ. ಆಗ 1/4 ಇಂಚಷ್ಟು ಶೇಪ್ ನಮಗೆ ಸಿಗುತ್ತೆ. ಇಲ್ಲಿ ನಮಗೆ 1/2 ಇಂಚು ಹಿಡ್ಕೊಂಡಾಗ ಇದು ಇನ್ನೂ ಮೇಲ್ಗಡೆ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ 1/2 ಇಂಚು ನಾವು ಕೆಳಗಡೆ ಇಳಿಸ್ಕೊಂಡಿರಬೇಕು. ಶೇಪ್ ಅಂತಕ್ಕಂಥದ್ದು ಇದೇ ರೀತಿಯೇ ಬರಬೇಕು. ಇಲ್ಲಿಂದ ನಾವು ತೆಗೆದುಕೊಂಡಾಗ ನಿಮಗೆ ಈ ರೀತಿ ಸೀದಾ ಬರುತ್ತೆ ಅದು ಶೇಪ್ ಅಂತಕ್ಕಂಥದ್ದು. ಓಕೆನಾ. ಇದನ್ನೇ ನೀವು ಮಾಡುವಂಥದ್ದು. ಇದು ಇಲ್ಲಿ ಕಲಿಸ್ಬೇಕು ಕಂಪಲ್ಸರಿ ಈ ರೀತಿ. ಓಕೆನಾ. ಈ ರೀತಿ ಶೇಪ್ ಇಟ್ಕೊಂಡಾಗ ನಿಮಗಿಲ್ಲಿ ಈ ರೀತಿ ಬಂದಾಗ ಅದು ಆಟೋಮೆಟಿಕ್ಲಿ ಆ ಶೇಪಿಗೆ ಬಂದು ಕುತ್ಕೊಳ್ಳುತ್ತೆ. ಓಕೆನಾ. ಈಗ ಇದನ್ನೇನು ಮಾಡೋಣ ಅಂದರೆ ಫಸ್ಟ್ ಕಟ್ ಮಾಡಿಕೊಂಡು ತಕ್ಕೊಳ್ಳೋಣ. ಓಕೆನಾ. ಇದನ್ನು ಕಟ್ ಮಾಡಿ ತೆಗೆದಿದ್ದೀವಿ. ಈಗ ನಮಗೆ ಎಕ್ಸಾಕ್ಟ್ಲಿ ನಮಗೇನಾಗುತ್ತೆ ಇದು ಸೆಂಟರ್ ಪಾಯಿಂಟ್ ಅಲ್ಲ, ಇಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಳಿ. ಇವೆರಡು ಸೆಂಟರ್ ಇಟ್ಕೊಂಡು ನೀವು ಸ್ಟಿಚಿಂಗನ್ನು ಮಾಡಿಕೊಳ್ಳುವಂಥದ್ದು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇದು ಒಂದು ಡಾಟ್ ಆದರೆ ನೆಕ್ಸ್ಟ್ ಇನ್ನೊಂದು ಡಾಟು, ಇವೆರಡೂ ಸೆಂಟರ್ ಪಾಯಿಂಟ್ನ ಇಟ್ಕೊಂಡು ನೀವು ಡಾಟನ್ನು ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಇಂಚಿಗೆ ಮಾಡ್ಕೊಳ್ಬೇಕು ಇದನ್ನು ಅಂದರೆ 2.5 ಇಂಚು ಸಾಕು. ಎಷ್ಟೇ ದೊಡ್ಡ ಬ್ಲೌಸ್ ಇರಲಿ 2.5 ಇಂಚ್ ಅಷ್ಟೇ ಹಿಡಿಬೇಕು. ಇದನ್ನು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು. ಇದಾದ ನಂತರ ಇವೆರಡೂ ಸೆಂಟರ್ಗೆ ಮಾಡಿಕೊಂಡು ಓಕೆನಾ, ಇದನ್ನು ಕೂಡ ನೀವೇನು ಮಾಡಬೇಕು, ಇಲ್ಲಿಂದ ಎಕ್ಸಾಕ್ಟ್ಲಿ 3.5 ಇಂಚು ಅಥವಾ 3 ಇಂಚು. ಕಪ್ ಸೈಜ್ ಜಾಸ್ತಿ ಇದೆ ಅಂದರೆ 3 ಇಂಚ್ ಇಟ್ಕೊಳ್ಳಿ, ಕಡಿಮೆ ಇದೆ ಅಂದರೆ 3 ಇಂಚ್ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ 3 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ಇಲ್ಲಿಂದ ನೀವು ಇದನ್ನು 3 ಇಂಚಿಗೆ ಇಡುವಂಥದ್ದು. ಇದಾದ ನಂತರ ಇಲ್ಲಿ ಶೇಪನ್ನು ಕೊಡಬೇಕು. ಶೇಪ್ ಯಾವ ರೀತಿ ಕೊಡ್ತೀರಿ ನೀವು ಅಂತಂದರೆ ಜಸ್ಟ್ ಇಲ್ಲಿಂದ ಕಟ್ ಮಾಡ್ಕೊತ ಹೋಗಿ 1/2 ಇಂಚ್, ಆಟೋಮೆಟಿಕ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಇಷ್ಟು ನಮಗೆ ಬರಬೇಕು. ಓಕೆನಾ. ಇದು ಬಂದಾದ ನಂತರ ನೀವೇನು ಮಾಡಬೇಕು ಅಂದರೆ ಇವೆರಡೂ ಸೆಂಟರ್ಗೆ ಕಲಿಸಿ ಈ ಸೆಂಟರ್ ಡಾಟ್ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಈ ಪಾಯಿಂಟ್ನ ಇಟ್ಕೊಂಡು ನೀವು ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡಾಗ ಇವೆರಡೂ ಕಲಿಯುತ್ತೆ, ಸೀದಾ ಬರುತ್ತೆ ಇದು. ಓಕೆನಾ. ಇದು ಈ ರೀತಿ ಸೀದಾ ಬಂದಾಗ ನೀವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಇಲ್ಲಿಂದ ಎಷ್ಟು ಇಟ್ಕೊಳ್ಬೇಕು ಅಂದರೆ ಇದು ಕೂಡ ಅಷ್ಟೇ ನಿಮಗೆ 3 ಇಂಚು ಅಥವಾ 3.5 ಇಂಚು. ಓಕೆನಾ. ಇಲ್ಲೆಲ್ಲಿ ರಿಂಕಲ್ಸ್ ನೆರಿಗೆ ಕಾಣಬಾರ್ದು ಅಂದರೆ 3 ಇಂಚ್ ಇಟ್ಕೊಳ್ಳಿ, ಫ್ರೀ ಬೇಕು ಅಂದರೆ 3.5 ಇಂಚ್ ಇಟ್ಕೊಳ್ಳಿ. ಈಗ ನಾನು 3.5 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ಇದಿಷ್ಟು ಆಯಿತು ನಮಗೆ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್. ಓಕೆನಾ. ಇಲ್ಲೆಲ್ಲ ಸೈಡಲ್ಲಿ ನಿಮಗೆ ನಾಚಸನ್ನು ಹಾಕ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ಇದು ಬ್ಯಾಕ್ ಪಾರ್ಟ್ ಹತ್ರ ಇಟ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ನ ಯಾವ ರೀತಿ ಬರುತ್ತೆ ಅಂತ ಹೇಳಿ ಒಂದು ಸರಿ ಕ್ರಾಸ್ ಚೆಕ್ಕನ್ನು ಮಾಡ್ಕೊಳ್ಳಿ. ಈ ರೀತಿ ನಾವು ಇಟ್ಕೊಂಡು ಇದನ್ನೇನು ಮಾಡ್ತೀವಿ, ಈಗ ಇಲ್ಲಿ ಡಾಟ್ ಹಿಡಿತೀವಲ್ವ, ಈ ಡಾಟ್ನ ಈ ರೀತಿ ಹಿಡಿಯೋದ್ರಿಂದ 1/4 ಇಂಚ್ ಹಿಡಿಯೋದ್ರಿಂದ ನಿಮಗೆ ಇಷ್ಟು ಬರುತ್ತೆ. ಇದು ಕರೆಕ್ಟಾಗಿ ಇದ್ರ ಪೊಸಿಷನ್ಗೆ ಇದು ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಇದು ಕೂಡ ಇದ್ರ ಪೊಸಿಷನ್ಗೆ ಬಂದು ಕುತ್ಕೊಳ್ಳುತ್ತೆ. ಓಕೆನಾ. ಇಷ್ಟು ಕುತ್ಕೊಂಡಾಗ ನಿಮಗೆ 1/2 ಇಂಚು ಡಕ್ಸ್ ಹಿಡಿತೀವಲ್ವ ಮೇಲ್ಗಡೆ, ಅದನ್ನು 1/2 ಇಂಚ್ ಮೇಲೆ ಸರಿಸ್ಕೊಳ್ರಿ ಇದನ್ನು. ಓಕೆ.
ಓಕೆನಾ, 1/2 ಇಂಚ್ ಇಲ್ಲಿ ಮೇಲೆ ಸರಿಸ್ಕೊಳ್ರಿ. ಈಗ ನೋಡಿ ನಿಮಗೆ ಪಟ್ಟಿ ಅಂತಕ್ಕಂಥದ್ದು ಕರೆಕ್ಟ್ ಬರುತ್ತೆ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಸರಿ ಹೋಗುತ್ತೆ. ಇದು ಕೆಳಗಡೆ 1/2 ಇಂಚ್ ಇದೆ ನೋಡ್ಕೊಳ್ಳಿ, ಕಾಣ್ತಾ ಇದೆಯಲ್ಲ, ಕೆಳಗಡೆ ಇಲ್ಲಿ ನಮಗೆ 1/2 ಇಂಚು ಕಾಣ್ತಾ ಇದೆ. ಇದು ನಮಗೆ 1/2 ಇಂಚ್ ಮಾರ್ಜಿನ್. ಇವೆರಡು ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡ್ಕೊಳ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಪಟ್ಟಿ ಹೆಂಗಿದೆ ಹಾಗೇ ಬರುತ್ತೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಜಸ್ಟ್ ಇದಿಷ್ಟು ಕಟ್ ಆಫ್ ಆಗುತ್ತೆ. 1.5 2 ಇಂಚು ಕಟ್ ಆಗುತ್ತೆ. ಕಟ್ ಆದಮೇಲೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಕ್ರಾಸ್ ಕಟ್ ಆಗಿದೆ ಅಲ್ವಾ, ಇದು ನಮಗೆ ಸೀದಾ ಬರುತ್ತೆ ಇಷ್ಟು. ಸೊ ಇಷ್ಟು ಸೀದಾ ಬಂದು ನಿಮಗೆ ಪಟ್ಟಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ರೀತಿ ಅಂತ ನೋಡೋಣ. ಈಗ ಸ್ಲೀವ್ಸಲ್ಲಿ ನೋಡಿ ನಿಮಗೆ ಲೈನಿಂಗ್ ಮತ್ತು ದೊಡ್ಡ ಪನ್ನ ಆಗಿರೋದ್ರಿಂದ ಇದು ಬಟ್ಟೆ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಉಳಿಯುತ್ತೆ. ಸೊ ಇದು ಇಷ್ಟು ಪನ್ನ ಆಗಿರೋದ್ರಿಂದ ಕರೆಕ್ಟಾಗಿ ನಾವು ಇಟ್ಕೊಳ್ಳೋಣ. ಇದು ಎಷ್ಟು ಇಂಚು ಲೂಸಿಂಗ್ ನಮಗೆ ಬೇಕು ಅಂದರೆ 8 ಇಂಚು ನಮಗೆ ಬೇಕಾಗತ್ತೆ. ಓಕೆನಾ. 8 ಇಂಚು ಪ್ಲಸ್ 1.5 9.5 ಇಂಚಷ್ಟು ನಾವು ಲೂಸಿಂಗ್ ಅನ್ನೋದನ್ನು ಬೇಕಾಗುತ್ತೆ. ಇಷ್ಟಕ್ಕೆ ಇಟ್ಕೊಳ್ಳೋಣ. ಇಷ್ಟಕ್ಕೆ ಇಟ್ಕೊಂಡು ಒಂದು ಲೈನ್ನ ಸೀದಾ ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಕೊಳ್ಬೇಕು. ಓಕೆನಾ. ಬ್ಯಾಕ್ ಪಾರ್ಟ್ನ ತೆಗೆದುಕೊಂಡು ನಮಗೆ ಆರ್ಮೋಲ್ ರೌಂಡ್ ಎಷ್ಟು ಬಂದಿದೆ ಕೌಂಟನ್ನು ಮಾಡಿಕೊಳ್ಬೇಕು. ಇಲ್ಲಿಂದ ನೋಡಿ ಬ್ಯಾಕ್ ಪಾರ್ಟಿಂದ ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಎಷ್ಟು ಬಂದಿರುತ್ತೆ? 7.25 ಇಂಚು ಬಂದಿದೆ. ಸೊ 7.25 ಇಂಚು ಬಂದಿದೆ. ಓಕೆನಾ. 7.25 ಇಂಚು ಬಂದಿದೆ. ಈಗ ನಮಗೆ ಇದ್ರ ಹೈಟ್ ಎಷ್ಟು ಬೇಕು ಅಂತಂದರೆ ಮಿನಿಮಮ್ ನಮಗೆ ಹೈಟ್ ಬೇಕಾಗುತ್ತೆ, 6 ಇಂಚಿನ ಹೈಟ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. 6 ಇಂಚು ಪ್ಲಸ್ ಮೇಲ್ಗಡೆ 1/2 ಇಂಚು ಮಾರ್ಜಿನು, ಕೆಳಗಡೆ 1/2 ಇಂಚು ಮಾರ್ಜಿನು, ಟೋಟಲ್ 1 ಇಂಚ್ ಎಕ್ಸ್ಟ್ರಾ ನಮಗೆ ಇಲ್ಲಿ ಬೇಕಾಗತ್ತೆ. ಸೊ ಅದಕ್ಕೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ 2 ಲೈನ್ನ ನೀವು ಡ್ರಾ ಮಾಡ್ಕೊಳ್ಬಹುದು. ಓಕೆ. ಬಾಟಮಲ್ಲಿ ಎಷ್ಟು ಇಟ್ಕೊಳ್ತೀವಿ ಅಂದರೆ ಈಗ ನಮಗೆ ಎಷ್ಟಕ್ಕೆ ಬೇಕು? 7.25 ಇಂಚ್ ಅಲ್ವಾ. 7.25 ಇಂಚು ಅಂತಂದರೆ 7.5ಗೆ ನಾವು ಮಾರ್ಕನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ನೋಡಿಕೊಂಡ್ರೆ 7 ಇಂಚು ಅಥವಾ 6.25 ಇಂಚು ಬಂದಿರುತ್ತೆ. ಈ ರೀತಿ ಇಟ್ಕೊಂಡಾಗ ಇದನ್ನು ಈ ರೀತಿ ಚೆಕ್ ಮಾಡ್ಕೊಂಡಾಗ ಕೂಡ ನಿಮಗೆ 6.25 ಇಂಚ್ ಅಷ್ಟೇ ಬಂದಿರುತ್ತೆ. ಇಲ್ಲಿ ನಮಗೆ 6.25 ಇಂಚೇ ಬರಬೇಕು. ಕರೆಕ್ಟ್ ಅಷ್ಟೇ ಬರ್ತಾ ಇದೆನಾ? ಇನ್ನೊಂದು ಕಡೆ ಜಾಸ್ತಿನೇ ಬರ್ತಾಯಿದೆ. ಸೊ ಹಾಗೇನು ಮಾಡಬೇಕು? 6.25 ಇಂಚಿಗೆ ಕರೆಕ್ಟಾಗಿ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಇದಾದ ನಂತರ ಇಲ್ಲಿ 6.25 ಅಲ್ವಾ, ಇಲ್ಲೇನು ಮಾಡಬೇಕು? 5.25 ಅಥವಾ 5.5 ಕರೆಕ್ಟಾಗಿ ಬರುತ್ತೆ. ಮೇಲ್ಗಡೆ ಇದೆಯಲ್ಲ ಸ್ವಲ್ಪ ಹೈಟ್ ಇದೆ, 5.5ಗೆ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ಓಕೆನಾ. ಇದಾದ ನಂತರ ಕ್ಯಾಪ್ ಹೈಟ್ ನೀವು ಯಾವ ರೀತಿ ಡಿಕ್ಲೇರ್ ಮಾಡ್ತೀರಿ ಅಂದರೆ ನಾವು ಇದಲ್ಲೇ ಜಾಯಿಂಟ್ ಮಾಡುವಂಥದ್ದು ಇದು ಎಷ್ಟಿದೆ ಅಷ್ಟೇ ಇಟ್ಕೊಳ್ಬೇಕು. ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಎಷ್ಟಕ್ಕೆ ಬರ್ತಾ ಇದೆ? ರೌಂಡ್ ಶೇಪ್ ಸರ್ಕಲ್ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 2.5 ಅಥವಾ 2.25 ಇಂಚ್ ಅಷ್ಟೇ ಬರುವಂಥದ್ದು. ಸೊ ಇಲ್ಲಿ ಕೂಡ ಅಷ್ಟೇ ಕೌಂಟ್ ಮಾಡಿಕೊಂಡ್ರೆ ಇದನ್ನು 2.25 ಇಂಚೇ ಬರುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿ ಏನು ಕಟ್ ಮಾಡಿರ್ತೀವಿ ಅದೇ ಇಲ್ಲಿ ಸಿಗುತ್ತೆ ಮೆಜರ್ಮೆಂಟ್ ನಮಗೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅಂತಕ್ಕಂಥದ್ದು ಸಿಗುತ್ತೆ. ಇಲ್ಲಿ ಯೂಶ್ವಲಿ 1 ಇಂಚ್ ಬಿಟ್ಕೊಳ್ಳಿ ಅಥವಾ 1.5 ಇಂಚ್ ಬಿಟ್ಕೊಳ್ಳಿ. ಜಾಸ್ತಿ ದಪ್ಪ ಇದೆ ಕೈ ಅಂತಂದರೆ 1.5 ಇಂಚ್ ಬಿಟ್ಕೊಳ್ಳಿ, ಮೀಡಿಯಮ್ ಇದೆ ಅಂದರೆ 1 ಇಂಚ್ ಬಿಟ್ಕೊಳ್ಳಿ. ಇಲ್ಲಿಂದ ಬಿಟ್ಕೊಂಡು ನೀವೇನು ಮಾಡಬೇಕು? ಜಸ್ಟ್ ಶೇಪನ್ನು ಈ ರೀತಿ ಸಣ್ಣದಾಗಿ ಹಾಕ್ತಾ ಹೋಗಬೇಕು. ಓಕೆನಾ. ಇದಾದ ನಂತರ ಸೇಮ್ ಶೇಪನ್ನು ಫ್ರಂಟಿಗೆ ಬೇಕಲ್ವ, ಒಂದು 1/2 ಇಂಚು ಬೇಡ ಅಥವಾ 1/4 ಇಂಚು ಜಾಸ್ತಿ ತಗೊಳ್ಳಿ. ದಪ್ಪ ಜಾಸ್ತಿ ಇದೆ ಅಂದರೆ ಶೇಪ್ ಜಾಸ್ತಿ ತೆಗಿಬೇಕು, ದಪ್ಪ ಕಡಿಮೆ ಇದ್ದಾರೆ ಅಂದರೆ ಶೇಪ್ ಕಡಿಮೆ ತೆಗಿಬೇಕು. ಸಿಂಪಲ್ ಫಾರ್ಮುಲಾ. ಓಕೆನಾ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡೋದು ನಮ್ಮ ಹತ್ರ ಮರಿಬೇಡಿ. ಅದೇ ರೀತಿ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋರು ಮೆಂಬರ್ಶಿಪ್ಪನ್ನು ತೆಗೆದುಕೋಬೇಕು, ನನ್ನ ಹತ್ರ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಮೆಂಬರ್ಶಿಪ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಮೆಂಬರ್ಶಿಪ್ ಲಿಂಕನ್ನು ಕಳಿಸ್ತೇನೆ. ಅಲ್ಲಿ ನೀವು ಕಂಪಲ್ಸರಿ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ. ಓಕೆನಾ. ನೆನಪಿರಲಿ, ಇದು ಮಂತ್ಲಿ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ 179 ಮತ್ತು 119ಗೆ ಸುಮಾರು 4 ಕೋರ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ. 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಕಟೋರಿ, ವಿ ಶೇಪ್ ಬ್ಲೌಸು ಮತ್ತು ಬ್ಯಾಕ್ ಡಿಸೈನ್ಸ್ ಇವೆಲ್ಲವೂ ಇದರಲ್ಲಿರುತ್ತೆ. ನೆಕ್ಸ್ಟ್ ಮಂತಿಂದ ಕಸ್ಟಮೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಮೆಂಬರ್ಶಿಪ್ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಮೆಂಟ್ಸನ್ನು ಮಾಡಿ. ನಿಮಗೆ ಈ ಮಂತ್ ಎಂಡ್ ಒಳಗಡೆ ಕಂಪಲ್ಸರಿ ಒಂದು ಡ್ರೆಸ್ ಕೋರ್ಸ್ ಅಂತಕ್ಕಂಥದ್ದು ಮೆಂಬರ್ಶಿಪ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಮೆಂಬರ್ಶಿಪ್ ಲೈವ್ ಅನ್ನೋದು ಕೂಡ ಅಪ್ಡೇಟ್ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕಂಪಲ್ಸರಿ ನೀವು ಮೆಸೇಜನ್ನು ಮಾಡಿ. ನಿಮಗೆ ಯೂಟ್ಯೂಬಲ್ಲಿ ಮೆಂಬರ್ಶಿಪ್ದು ಪೋಸ್ಟನ್ನು ನಾನು ಹಾಕ್ತಾ ಇರ್ತೀನಿ ಮೆಂಬರ್ಶಿಪ್ಗೋಸ್ಕರನೇ.
ಸೊ ದಯವಿಟ್ಟು ಯಾರೆಲ್ಲ ಮೆಂಬರ್ಶಿಪ್ ಇದ್ರಿ ದಯವಿಟ್ಟು ಆ್ಯಕ್ಟಿವ್ ಆಗಿ ನೀವು ನನಗೆ ಕಮೆಂಟ್ಸನ್ನು ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಎಲ್ಲ ಮೆಂಬರ್ಸು ಇಂಟ್ರೆಸ್ಟೆಡ್ ಇದ್ದೀರಿ ಅಂಥೇಳಿ. ನಿಮಗಾಗಿ ಸಪ್ರೇಟ್ ಆಗಿರುವಂಥ ಹೊಸ ಹೊಸ ಟೆಕ್ನಿಕ್ಸ್ ಇರುವಂಥದ್ದನ್ನು ನಾನು ಪ್ರೊವೈಡ್ ಮಾಡಲಿಕ್ಕೆ ನನಗೂ ಅನುಕೂಲ ಆಗುತ್ತೆ. ನೀವೆಲ್ಲರೂ ಅಪ್ಡೇಟ್ ಇಲ್ಲ, ನನಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತಂದರೆ ನಾವೇನು ಅಂದ್ಕೊಳ್ತೀವಿ, ಇಂಟ್ರೆಸ್ಟೆಡ್ ಇಲ್ಲ ಬಿಡು ಅಂಥೇಳಿ ನಾವು ನಮ್ಮ ಕೆಲಸನ ಮುಂದುವರಿಸ್ತಾ ಹೋಗ್ತೀವಿ. ನಿಜವಾಗ್ಲೂ ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರಿ, ನೀವು ಕಲಿಬೇಕನ್ನೋ ಉತ್ಸಾಹ ನಿಮ್ಮಲ್ಲಿತ್ತು ಅಂದರೆ 100% ನೀವು ಮೆಸೇಜನ್ನು ಮಾಡಿ. ನಾನು ಖಂಡಿತವಾಗ್ಲೂ ನೀವು ಕೊಡೋ ಮೆಸೇಜ್ಗೆ ನಾನು ಸ್ಪಂದಿಸಿ 100% ನಿಮ್ಗೇನು ಬೇಕೋ ನಾನು ಅದನ್ನು ಪ್ರೊವೈಡ್ನ ಮಾಡ್ತೇನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.